ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾವು ನೋಡಲು ಹೊರಟಿರುವ ಅರಸ 11ನೇ ಶತಮಾನದಲ್ಲಿಯೇ ತನ್ನ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿಯನ್ನು ನೆಲೆಸುವಂತೆ ಮಾಡಿ ತನ್ನ ರಾಜ್ಯವನ್ನು ರಾಮರಾಜ್ಯದಂತೆ ಮಾಡಿದ್ದ ತ್ರಿಭುವನಮಲ್ಲ ಪೆರ್ಮುಡಿ ದೇವ ಎಂದು ಬಿರುದನ್ನು ಹೊಂದಿದ್ದಂತಹ ನಮ್ಮ ಕಲ್ಯಾಣಿ ಚಾಲುಕ್ಯರ ಅರಸ 6ನೇ ವಿಕ್ರಮಾದಿತ್ಯನ ಬಗ್ಗೆ. ಬನ್ನಿ, 6ನೇ ವಿಕ್ರಮಾದಿತ್ಯನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ವಂಶದಲ್ಲಿಯೇ ಶ್ರೇಷ್ಠನಾದ ಅರಸನಷ್ಟೇ ಅಲ್ಲ, ಕರ್ನಾಟಕದ ಇತಿಹಾಸದಲ್ಲಿಯೇ ಅಗ್ರಗಣ್ಯ ಅರಸ. ಕ್ರಿಸ್ತಶಕ 1076ರಲ್ಲಿ ಪಟ್ಟಾಭಿಷೇಕ ಮಾಡಿಸಿಕೊಂಡಂಥ ವಿಕ್ರಮಾದಿತ್ಯ 1076ರಿಂದ ವಿಕ್ರಮಶಕೆಯನ್ನೇ ಆರಂಭಿಸಿದ. ವಿಕ್ರಮಾದಿತ್ಯನು ಅನೇಕ ಯುದ್ಧಗಳನ್ನು ಮಾಡಿದರೂ ಕೂಡ ತನ್ನ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿಯನ್ನು ನೆಲೆಸುವಂತೆ ಮಾಡಿದ್ದ. 1085ರಲ್ಲಿ ವಿಕ್ರಮನು ಕಂಚಿಯನ್ನು ಗೆದ್ದು ಕೆಲ ವರ್ಷ ಅದನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ಹಾಗೆ 1088ರಲ್ಲಿ ವೆಂಗಿ ರಾಜ್ಯದ ಬಹುಭಾಗವನ್ನು ಚೋಳರಿಂದ ಗೆದ್ದಿದ್ದ. ವೆಂಗಿಪುರವು ವಿಕ್ರಮಾದಿತ್ಯನ ವಶದಲ್ಲಿತ್ತು. ಹೀಗೆ ಚೋಳ ಚಾಳುಕ್ಯರ ನಡುವಿನ ಸುದೀರ್ಘ ಕದನಗಳು ಈಗ ಅಂತ್ಯಗೊಂಡಿದ್ದವು. ಇನ್ನು 1118ರಲ್ಲಿ ಕಣ್ಣೇಗಾಲ ಯುದ್ಧದಲ್ಲಿ ಹೊಯ್ಸಳರು ವಿಷ್ಣುವರ್ಧನನ ಬಂಡಾಯವನ್ನು ಅಡಗಿಸಿದ್ದ. ಹೀಗೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ವಿಕ್ರಮಾದಿತ್ಯನ ರಾಜ್ಯ ರಾಮರಾಜ್ಯವಾಗಿತ್ತೆಂದು ವಿಕ್ರಮಾಂಕ ದೇವ ಚರಿತವನ್ನು ಬರೆದಿರುವಂತಹ ಕವಿ ಬಿಲ್ಲಣ ತಿಳಿಸಿದ್ದಾನೆ. ಹಾಗೆ ವಿಕ್ರಮಾದಿತ್ಯನ ಇನ್ನೊಬ್ಬ ಆಸ್ಥಾನ ಕವಿ ವಿಜ್ಞಾನೇಶ್ವರನು ಭೂತಲದಲ್ಲಿ ಕಲ್ಯಾಣದಂಥ ರಾಜಧಾನಿಯನ್ನು ಕಂಡಿಲ್ಲ ಕೇಳಿಲ್ಲ, ಹಾಗೆ ವಿಕ್ರಮಾರ್ಕನಂತಹ ಅರಸನನ್ನು ಕೂಡ ಕಂಡಿಲ್ಲ ಕೇಳಿಲ್ಲ ಎಂದು ಈತನ ಕುರಿತು ಬಣ್ಣಿಸಿದ್ದಾನೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಕ್ರಮಾದಿತ್ಯನ ಕೊಡುಗೆಯನ್ನು ನೋಡುವುದಾದರೆ, ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲ್ಪಡುವ ಇಟಗಿಯ ಮಹಾದೇವ ದೇವಾಲಯ ವಿಕ್ರಮಾದಿತ್ಯನ ಸೇನಾನಿ ಮಹಾದೇವ ದಂಡೀಶನ ಕೊಡುಗೆ. ಹಾಗೆ ಗದಗ್ನ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ, ಡಂಬಳದ ದೊಡ್ಡಬಸಪ್ಪ ದೇವಾಲಯ, ಗದಗ್ನ ತ್ರಿಕೂಟೇಶ್ವರ ದೇವಾಲಯ ಇವರ ಕೊಡುಗೆಯಾಗಿವೆ. ಹಾಗೆ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖೆ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಳು. ಆಕೆಯನ್ನು ಅಭಿನಯ ಸರಸ್ವತಿ ಎಂದು ಕರೆಯುತ್ತಿದ್ದರು. ವಿಕ್ರಮಾದಿತ್ಯನಿಗೂ ಕೂಡ ತ್ರಿಭುವನಮಲ್ಲ ಪೆರ್ಮುಡಿ ದೇವ ಎಂಬ ಅನೇಕ ಬಿರುದುಗಳಿದ್ದವು. ಇದು ವಿಕ್ರಮಾದಿತ್ಯನ ಬಗ್ಗೆ ಸ್ವಲ್ಪ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಅರಸನ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.